ಅವರು ಏನಕ್ಕೆ ಈ ರೀತಿ ಮಾಡ್ತಾ ಇರ್ಬೋದು? ಏನು ಉದ್ದೇಶ ಅವ್ರದ್ದು? ಯಾರು ಸರ್? ಲಕ್ಷ್ಮೀನಾರಾಯಣ ಹೇಳ್ತಾ ಇದ್ದೀರಲ್ಲ ನೀವು, ಏನಕ್ಕೆ ಹಾಗೆ ಮಾಡ್ತಾ ಇದ್ದಾರೆ ಸರ್? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗ ಸಚಿವರು ಅಧಿಕಾರಕ್ಕೆ ಬಂದ್ರು ಅಂದಿನಿಂದಲೂ ಕೂಡ ಬರೀ ಲಕ್ಷ್ಮೀನಾರಾಯಣ ಅಂತ ಅಲ್ಲ, ತುಂಬಾ ಜನ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು ತಮ್ಮ ಕೆಲಸ ಆಗದೆ ಇರೋಂಥ ಸಂದರ್ಭದಲ್ಲಿ ಆಗಿರ್ಬೋದು, ತಾವು ಹೋಗಿ ಲೈಸೆನ್ಸ್ ಕೊಡ್ಸಂಗ ಹೋದಂತ ಸಂದರ್ಭದಲ್ಲಿ ಅಥವಾ ಮೀಡಿಯೇಟರ್ ಏನೋ ಕೆಲಸ ಮಾಡೋ ಸಂದರ್ಭದಲ್ಲಿ ತಮ್ಮ ಕೆಲಸ ಆಗಿಲ್ಲ ಅಂದ ತಕ್ಷಣನೇ ಸಚಿವರು ಮಗನ ಎಲ್ಲರೂ ಹೇಳ್ತಂದ್ಬಿಡೋದು. ನೋಡಿ, ಈ ಇಲಾಖೆಯಲ್ಲಿ ಲಾಗಿನ್ ಲೈಸೆನ್ಸ್ ಕೊಡ್ತಕ್ಕಂಥ ಲಾಗಿನ್ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇರುತ್ತೆ, ಕಮಿಷನರ್ ವರೆಗೂ ಅವ್ರು ಮಾಡಂತ ಕೆಲಸಕ್ಕೆ ಪದೇ ಪದೇ ಸಚಿವರನ್ನ ಮತ್ತು ಅವ್ರ ಮಗನ ಹೇಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಅತ್ಯಂತ ಬೇಸರ ಸಂಗತಿ. ಯಾಕಂದ್ರೆ ಯಾರು ಮಾಡಿದ ತಪ್ಪಿಗೆ ಯಾರನ್ನ ಹೇಳಕ್ ತಂದು ತೇಜವಾದ ಮಾಡೋಂಥದ್ದು, ಸುಳ್ಳು ಆರೋಪ ಮಾಡೋಂಥದ್ದು ಯಾರು ಕೂಡ ಸಹಿಸ್ತಕ್ಕಂಥ ವಿಷಯ ಅಲ್ಲ. ಅಧಿಕಾರಿಗಳು ಮಾಡಿದ ತಪ್ಪಿಗೆ ಸಚಿವರಿಗೆ ಹೇಳಬಾರ್ದು ಅಂತ ಹೇಳ್ತೀರಾ, ಆದ್ರೆ ಈಗ 2.5 ವರ್ಷ ಆಗಿದೆ, ಇನ್ನೂ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಸಿಗ್ಲಿಲ್ವಾ? ಹಾಗಾದ್ರೆ ನೋಡಿ, ಅಧಿಕಾರಿಗಳನ್ನ ಸತತವಾಗಿ ಸಚಿವರು ನೀವು ಮಾಧ್ಯಮದಲ್ಲೇ ಬಿತ್ತರಿಸ್ತೀರಿ, ಅವರು ನಿರಂತರವಾಗಿ ಜಿಲ್ಲಾ ಮಟ್ಟದ ಮೀಟಿಂಗ್ಗಳಾಗಿರ್ಬೋದು, ಕಮಿಷನರೇಟ್ ಅಲ್ಲಿ ಮೀಟಿಂಗ್ಗಳಾಗಿರ್ಬೋದು, ನಿರಂತರವಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಸಾಧ್ಯ ಐತೆ ಅಷ್ಟು ಇಲಾಖೆಯ ಸುಧಾರಣೆಗಳನ್ನ ತರ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಇಂತ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ. ಆದ್ರೆ ಬೇಕಂತಲೇ ಟ್ರ್ಯಾಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇವತ್ತು ನಡೀತಾ ಇದೆ. ಆ ಕಾರಣಕ್ಕಾಗಿ ಆಗ್ತಕ್ಕಂಥ ಕೆಲಸಗಳನ್ನ ಮೊನ್ನೆ ಅದಕ್ಕೆ ಸಚಿವರನ್ನ ಪ್ರಶ್ನೆ ಮಾಡಿದ್ರು, ಇಂತ ಘಟನೆ ನಡೆದಿದೆ, ನೀವ್ ಏನ್ ಮಾಡ್ತೀರಂತ. ಅವ್ರು ನೇರವಾಗಿ ಹೇಳಿದ್ರು, ಉಪ್ಪು ತಿಂದವನು ನೀರು ಕುಡ್ಲೇಬೇಕು, ತನಿಖೆ ಆಗ್ಲೇಬೇಕು, ಅಧಿಕಾರಿಗಳನ್ನ ಮುಂದಿನ ದಿನಗಳಲ್ಲಿ ನಿಯಂತ್ರಣ ಇರ್ತಕ್ಕಂಥದ್ದು ಮತ್ತೆ ಇನ್ನೊಂದಿಷ್ಟು ದಕ್ಷ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ ಸುತ್ತ. ಸೊ ಹಾಗಾದ್ರೆ ಅಟ್ರಾಸಿಟಿ ಕೇಸ್ ಏನಾರು ಹಾಕಿದ್ದೀರಾ? ಇದ್ರಲ್ಲಿ ಯಾಕೆ ನೋಡ್ರಿ, ಪ್ರತಿಯೊಂದಕ್ಕೂ ಕೂಡ ಅಟ್ರಾಸಿಟಿ ಕೇಸು ಅಥವಾ ದಲಿತರನ್ನ ಕಾರಣಕ್ಕಾಗಿ ಇಂಥ ಕೆಲಸಗಳನ್ನ ಈ ವಿಚಾರವಾಗಿ ಅದನ್ನ ಬಳಸ್ಕೊಳ್ಳೋದಿಲ್ಲ. ಅಲ್ಲ, ತಾವು ಮೆನ್ಷನ್ ಮಾಡಿದ್ರಲ್ಲ ಅವ್ರು ದಲಿತರಿದ್ದಾರೆ, ಹಾಗಾಗಿ ನೋಡಿ ದಲಿತ ಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಈ ಸರ್ಕಾರದಲ್ಲಿ 7 ಜನ ಸಚಿವರನ್ನ ಇದ್ರು ದಲಿತರು, ಈಗಾಗಲೇ 2 ಕಿಕ್ಔಟ್ ಆಗಿದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ. ಇವ್ರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಅಟ್ರಾಸಿಟಿ ಇಂಥ ವಿಚಾರಕ್ಕೆಲ್ಲ ಬಳಸ್ಕೊಳ್ಳುವಂತದ್ದಲ್ಲ. ನೋಡಿ, ಇದು ಯಾರ ಮೇಲೆ ವ್ಯಕ್ತಿಗತವಾಗಿ ಯಾರ ಮೇಲೇನೂ ಇಲ್ಲ, ಇದು ನಿರಂತರವಾಗಿ ಒಂದು ಜಾಲ, ಯಾವ್ದೋ ಒಂದು ಜಾಲ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಿಲ್ವಾ ಜಾಲ ನಿಮ್ಗೆ? ಈಗ ಒಬ್ಬೊಬ್ರಿಗೆ ಹೆಸರು ಬರ್ತಾ ಇದಾವೆ, ಹಿಂದ್ಗಡೆ ಹುಡ್ಕಂತ ಹೋದ್ರೆ ಗೊತ್ತಾಗುತ್ತೆ. ಕೈ ಒಳಗಡೆ ಇರುವ ಕೈಗಳ, ಕೈ ಹೊರಗಡೆ ಇರುವ ಕೈಗಳ, ಎಲ್ಲಾ ಕೈಗಳು ಇರ್ಬೋದು.